ಮೋಸ ಮಾಡೋ ಜನ ಎಲ್ಲಿ ತನಕ ಇರ್ತಾರೆ, ಮೋಸ ಹೋಗೋರು ಅಲ್ಲಿ ತನಕನೇ ಇರ್ತಾರೆ. ಪ್ರತಿನಿತ್ಯ ಈ ಥರದ ಸುದ್ದಿಗಳು ವರದಿ ಆಗ್ತಾನೆ ಇರುತ್ತೆ. RBI ಮತ್ತು ಜಾರಿ ನಿರ್ದೇಶನಾಲಯದಲ್ಲಿ ಸೀಸ್ ಆಗಿರ್ತಕ್ಕಂಥ ಹಣ ಇದೆ. 1 ಲಕ್ಷಕ್ಕೆ ಡಬಲ್ ತ್ರಿಬಲ್ ಹಣ ಕೊಡ್ತೀವಿ ಹಾಗೂ ಜಮೀನು ಕೂಡ ಕೊಡ್ತೀವಿ ಅಂತ ಹಣ ಪಡೆದು ವಂಚಿಸಿದ್ದ ಬ್ಯಾಂಕ್ನ ರಿಟೈರ್ಡ್ ಮ್ಯಾನೇಜರ್ ಚನ್ನರಾಯಪಟ್ಟಣ ಮೂಲದ ಮಹಿಳೆಯನ್ನು ಹೆಬ್ಬಾಳ ಪೊಲೀಸರು ಬಂಧಿಸಿದ್ದಾರೆ. ಕಳೆದ 2 ವರ್ಷಗಳಿಂದ 16 ಜನರಿಗೆ ವಂಚಿಸಿದ್ದಂತಹ 47 ವರ್ಷದ ಕಲ್ಪನಾ ಈಗ ಬಂಧಿತ ಆರೋಪಿ. ಸೀಸ್ ಆಗಿರುವ ಹಣ ಬರಲಿಕ್ಕೆ ಇನ್ವೆಸ್ಟ್ ಮಾಡಬೇಕಿದೆ, ನೀವು ಕೊಡುವ ಹಣಕ್ಕೆ ದುಪ್ಪಟ್ಟು ಹಣವನ್ನು ಕೊಡ್ತೀವಿ ಅಂತ ಈಕೆ ನಂಬಿಸಿ ವಂಚನೆಯನ್ನು ಮಾಡ್ತಾ ಇದ್ಲು. ಇದೇ ರೀತಿಯಾಗಿ ಹೆಬ್ಬಾಳದ ನಿವಾಸಿಯೊಬ್ಬರಿಗೆ 2 ಕೋಟಿಗೂ ಅಧಿಕ ಹಣವನ್ನು ವಂಚನೆ ಮಾಡಿದ್ಲು. ಸಂಬಂಧಿಕರು ಮತ್ತು ಪರಿಚಿತರನ್ನೇ ಮೊದಲಿಗೆ ನಂಬಿಸಿ ಚೈನ್ ಲಿಂಕ್ ರೀತಿ ಹಣ ಪಡೆದು ಸಂಬಂಧಿಕರಿಂದಲೇ 3 ಕೋಟಿ ಹಣವನ್ನು ಈಕೆ ಪಡೆದಿದ್ದಾರೆ. ಸದ್ಯ ಈ ಘಟನೆ ಸಂಬಂಧ 7 ಆರೋಪಿಗಳ ಬಂಧನ ಆಗಿದೆ. ಕಲ್ಪನಾ ಅನ್ನೋರು ನಮ್ಮ ನಾದಿನಿ ಕಡೆಯಿಂದ, ಸುಜರಿತಾ ನಾಗೇಶ್ವರರಾವ್ ಅಂತ ನಮ್ಮ ನಾದಿನಿ, ಅವ್ರ ಕಡೆಯಿಂದನೇ ನನಗೆ ಪರಿಚಯ ಆಗಿದ್ದವರು. ಸ್ಟಾರ್ಟಿಂಗಲ್ಲಿ ಬಂದಿಲ್ಲ, ಒಂದು ಕೋಟಿವರೆಗೂ ಕೊಟ್ಟ ಮೇಲೆ ಅವ್ರು ನನ್ನ ಮನೆಗೆ ಕರ್ಕೊಂಬಂದರು. ಸುಜರಿತಾ ನಾಗೇಶ್ವರರಾವ್ ಮತ್ತು ತರುಣನ ಗಂಡನೂ ಬಂದಿದ್ದ ಅಳಿಯ, ಮತ್ತು ಗಣೇಶ್ ರಾವ್ ಅಂತ ಅವರು ಸುಜರಿತಾ ಅವ್ರ ತಮ್ಮ, ಅವರು ಬಂದರು. ಅವರು ಸುಮಾರು ದುಡ್ಡು ತೊಗೊಂಡೋಗಿದ್ದಾರೆ. ಮೋಸ್ಟ್ಲಿ ಎಲ್ಲ ಕನ್ಫರ್ಮ್ ಆಗಿ 4 ಕೋಟಿ ನಾನು ಕೊಟ್ಟಿದ್ದೀನಿ. ಅವರು ಈ ಥರ ದುಡ್ಡು ಫಸ್ಟು ತಗೊಳ್ಳೋವಾಗ ನಮ್ಮ ಪ್ರಾಪರ್ಟಿ ಇದೆ, ಅದು 100 ಕೋಟಿಗೆ ಹೋಗುತ್ತೆ, ಆ ದುಡ್ಡು ನಮಗೆ ಬರಬೇಕಾಗಿರೋದಿದೆ, ಅದು ಬಂದರೆ ನಾನು ನಿನಗೆ ದುಡ್ಡು ಕೊಡ್ತೀನಿ, ಬಡ್ಡಿ ಕೊಡ್ತೀನಿ ಅಂತಲೇ ಬಂದರು. 1 ಕೋಟಿ ಆಗಿದ ಮೇಲೆ ಮತ್ತು ಇಲ್ಲ ಗೋಡೌನ್ನಲ್ಲಿ ದುಡ್ಡಿದೆ, ಚಿನ್ನ ಇದೆ, 1 ಲಕ್ಷಕ್ಕೆ 1 ಕೋಟಿ ಕೊಡ್ತೀನಿ, 1 kg ಚಿನ್ನ ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಆದರೆ ಅದನ್ನು ನಂಬಲಿಲ್ಲ, ನಂಬೋ ಥರ ಇಲ್ಲ, ಅದು ನಾನು ನಂಬಲಿಲ್ಲ. ಆದರೆ ಇವ್ರ ಮೇಲೆ ನಂಬಿಕೆ ಇದ್ದಿದ್ದರಿಂದ ಅಲ್ಲಿ ಇಲ್ಲಿ ಸಾಲ ಮಾಡಿ ನಾನು ಕೊಡೋಕ್ಕೆ ಶುರು ಮಾಡಿದೆ. ಮತ್ತು ಸ್ವಲ್ಪ ಕೊಟ್ಟಾದಮೇಲೆ 1 ವಾರದಲ್ಲಿ ಇನ್ನೂ ತುದಿಯಲ್ಲಿ ಸಿಗಾಕೊಂಡಿದ್ದೆ. ಮತ್ತು ದುಡ್ಡು ಕ್ಯಾಶು ಅಕೌಂಟ್ ಗೋಡೌನ್ನಲ್ಲಿ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ತೆಗಿಬೇಕಾದ್ರೆ ಪೌಡ್ರ್ ಹಾಕಬೇಕು. ಆ ಪೌಡ್ರ್ ಹಾಕಬೇಕಾದ್ರೆ 37,000 ಕೋಟಿ ಇದೆ. ಆ ಪೌಡ್ರ್ ಹಾಕೋಕ್ಕೆ ದುಡ್ಡುಗಳು ಜಾಸ್ತಿ ಬೇಕಾಗುತ್ತೆ, ಆ ಪೌಡ್ರ್ ತೊಗೊಂಡು ಹಾಕೋದು, ಹಾಗಾಗಿ ಅಂತ ಹೇಳಿದ್ಲು. ಸರಿ, ನಮ್ಮ ಉತ್ತರ ವಿಭಾಗದಲ್ಲಿ ಇರುವಂಥ ಹೆಬ್ಬಾಳ್ ಪೊಲೀಸ್ ಸ್ಟೇಷನಲ್ಲಿ ಮೇ ತಿಂಗಳಿನಲ್ಲಿ ಒಂದು FIR, ಒಬ್ಬರು ಲೇಡಿ 45 ಇಯರ್ಸ್ ಏಜ್ ಆಗಿರೋಂಥವ್ರು ಹೆಬ್ಬಾಳ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಂತವರು ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ ಸುಮಾರು 6 ಇಂದ 8 ಜನ ಬಂದು ನಮಗೆ ಬೇರೆ ಬೇರೆ ದಿನಗಳಲ್ಲಿ ಮಾತಾಡಿ RBIನಲ್ಲಿ EDನಲ್ಲಿ ಎಲ್ಲ ಸೀಸ್ ಆಗಿರೋಂಥ ಅಮೌಂಟ್, ಅನ್ಅಕೌಂಟೆಡ್ ಅಮೌಂಟ್ ನಮ್ಮ ಹತ್ರ ಇದೆ, ಆಫೀಸರ್ಸು ನಮಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಸೊ ಅವರು ಇನಿಷಿಯಲ್ ಪ್ರಾಸೆಸ್ ಎಲ್ಲ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಅದಕ್ಕೆ ನಮಗೆ ದುಡ್ಡು ಬೇಕಾಗುತ್ತೆ. ಅದಕ್ಕೆ ನೀವು ನಮ್ಮ ಇದಕ್ಕೆ ಇನ್ವೆಸ್ಟ್ ಮಾಡಿದರೆ 1 ಲಕ್ಷಕ್ಕೆ ಸುಮಾರು ನಿಮಗೆ ಡಬಲ್ ಆರ್ ತ್ರಿಬಲ್ ಕೊಡ್ತೀವಿ ಅಂತ ಒಂದು, ಇಲ್ಲ ಬೇರೆ ಬೇರೆ ಜಾಗದಲ್ಲಿ ನಿಮಗೆ ಪ್ರಾಪರ್ಟೀಸ್ ಕೊಡಿಸ್ತೇವೆ ಅಂತ ಈ ನೆಪದಲ್ಲಿ ಅವ್ರ ಕಡೆಯಿಂದ ಸುಮಾರು 4 ಕೋಟಿ ಹಣವನ್ನು ವಸೂಲು ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫರ್ದರ್ ಇನ್ವೆಸ್ಟಿಗೇಷನ್ನು ನಮ್ಮ ಇನ್ಸ್ಪೆಕ್ಟರ್ ಹೆಬ್ಬಾಳ್ ಅವರು ಕ್ಯಾರಿ ಮಾಡಿ ಫರ್ದರ್ ಅದರಲ್ಲಿ 7 ಜನನೂ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಒಬ್ಬರು